ಪಾಠ 6 ಭಾಗಾಕಾರ. ಹಿಂದಿನ ತರಗತಿಯಲ್ಲಿ ಭಾಗಾಕಾರದ ಬಗ್ಗೆ ತಿಳಿದಿರುವೆ. ಈಗ ಭಾಗಾಕಾರದಲ್ಲಿ ಸಮನಾಗಿ ಹಂಚುವುದು ಮತ್ತು ಗುಂಪು ಮಾಡುವುದನ್ನು ತಿಳಿದುಕೊಳ್ಳೋಣ. ಉದಾಹರಣೆಗೆ, ರಾಜುವಿಗೆ ಅನಾರೋಗ್ಯದ ಕಾರಣ ಡಾಕ್ಟರ ಬಳಿ ಹೋದನು. ಡಾಕ್ಟರ್ ಅವನನ್ನು ಪರೀಕ್ಷಿಸಿ 8 ಮಾತ್ರೆಗಳನ್ನು ಕೊಟ್ಟು ಅವುಗಳನ್ನು ದಿನಕ್ಕೆ 2ರಂತೆ ತೆಗೆದುಕೊಳ್ಳಲು ತಿಳಿಸಿದರು. ಹಾಗಾದರೆ ರಾಜು ಆ 8 ಮಾತ್ರೆಗಳನ್ನು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ ಎಂಬುದನ್ನು ಕಂಡುಹಿಡಿಯೋಣ. ಮೊದಲನೇ ದಿನ ತೆಗೆದುಕೊಂಡ ಮಾತ್ರೆಗಳು 8ರಲ್ಲಿ 2ನ್ನು ಕಳೆದಾಗ 6. ಎರಡನೇ ದಿನ ತೆಗೆದುಕೊಂಡ ಮಾತ್ರೆಗಳು 6ರಲ್ಲಿ 2ನ್ನು ಕಳೆದಾಗ 4. ಮೂರನೇ ದಿನ ತೆಗೆದುಕೊಂಡ ಮಾತ್ರೆಗಳು 4ರಲ್ಲಿ 2ನ್ನು ಕಳೆದಾಗ 2. ನಾಲ್ಕನೇ ದಿನ ತೆಗೆದುಕೊಂಡ ಮಾತ್ರೆಗಳು 2ರಲ್ಲಿ 2ನ್ನು ಕಳೆದಾಗ 0. ಆದ್ದರಿಂದ ರಾಜು 8 ಮಾತ್ರೆಗಳನ್ನು 4 ದಿನಗಳು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ 8ನ್ನು 2ರ 4 ಗುಂಪುಗಳನ್ನಾಗಿ ಮಾಡಬಹುದು. 2ರ 4 ಗುಂಪುಗಳು 8 ಆಗುತ್ತದೆ. ಭಾಗಾಕಾರವು ವ್ಯವಕಲನದ ಸುಲಭ ರೂಪವಾಗಿದೆ. ಈಗ 12 ಚೆಂಡುಗಳನ್ನು 3ರ ಗುಂಪುಗಳನ್ನಾಗಿ ಮಾಡಿದಾಗ 12ರ 3 ಗುಂಪು 4 ಆಗುತ್ತದೆ. ಈಗ ಕೊಟ್ಟಿರುವ 20 ಮೀನುಗಳನ್ನು 4ರ ಗುಂಪುಗಳನ್ನಾಗಿ ಮಾಡಿದಾಗ 20ರ 4 ಗುಂಪು 5 ಆಗುತ್ತದೆ. ಸಮನಾಗಿ ಹಂಚುವುದು ಅಥವಾ ಗುಂಪು ಮಾಡುವ ವಿಧಾನವನ್ನು ಭಾಗಾಕಾರ ಎನ್ನುತ್ತಾರೆ. ಇದು ಭಾಗಾಕಾರದ ಚಿಹ್ನೆ. ಈಗ ಭಾಗಾಕಾರ ಮತ್ತು ಗುಣಾಕಾರಗಳ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ, 3 ಸಲ 4 ಹೂಗಳು 12 ಆಗುತ್ತದೆ. 12 ಹೂಗಳನ್ನು 4ರ 3 ಗುಂಪುಗಳನ್ನಾಗಿ ಮಾಡಬಹುದು. 12 ಭಾಗಿಸು 4 ಸಮ 3. ಪ್ರತಿಯೊಂದು ಗುಣಾಕಾರ ರೂಪಕ್ಕೆ ಅನುಗುಣವಾದ ಭಾಗಾಕಾರ ರೂಪ ಇರುತ್ತದೆ. ಹಾಗಾಗಿ ಗುಣಾಕಾರ ಮತ್ತು ಭಾಗಾಕಾರ ಒಂದಕ್ಕೊಂದು ಸಂಬಂಧಿಸಿದೆ. ಉದಾಹರಣೆಗೆ, 6 ಗುಣಿಸು 2 ಸಮ 12. ಇದಕ್ಕೆ ಅನುಗುಣವಾದ ಭಾಗಾಕಾರ ರೂಪ ಹೀಗಿದೆ: 12 ಭಾಗಿಸು 2 ಸಮ 6 ಮತ್ತು 12 ಭಾಗಿಸು 6 ಸಮ 2. ಈಗ ಗುಂಪು ಮಾಡಿ ಭಾಗಿಸೋಣ. ಇಲ್ಲಿ 12 ಹಣ್ಣುಗಳಿವೆ. ಅವುಗಳನ್ನು ಸಮನಾಗಿ 4 ಬುಟ್ಟಿಗಳಲ್ಲಿ ಗುಂಪು ಮಾಡಬೇಕು. ಮೊದಲಿಗೆ ಒಂದೊಂದು ಬುಟ್ಟಿಯಲ್ಲಿ ಒಂದೊಂದು ಹಣ್ಣು ಹಾಕಬೇಕು. ನಂತರ ಒಂದೊಂದಕ್ಕೂ ಇನ್ನೊಂದು ಹಣ್ಣು ಹಾಕಬೇಕು. ಉಳಿದ 4ನ್ನು ಪ್ರತಿಯೊಂದಕ್ಕೂ ಒಂದರಂತೆ ಹಾಕಬೇಕು. ಹಾಗಾದರೆ 12ನ್ನು 3ರ 4 ಗುಂಪುಗಳಾಗಿ ಮಾಡಬಹುದು. ಆದ್ದರಿಂದ 12 ಭಾಗಿಸು 4 ಸಮ 3. ಗುಣಾಕಾರದ ಮಗ್ಗಿ ಬಳಸಿ ಕೂಡ ಭಾಗಾಕಾರ ಮಾಡಬಹುದು. 45 ಭಾಗಿಸು 5. 5 9ಗಳು 45ಕ್ಕೆ ಸಮ. 5 9ಲೆ 45. ಆದ್ದರಿಂದ 45 ಭಾಗಿಸು 5 ಸಮ 9. ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಎನ್ನುತ್ತಾರೆ. ಯಾವ ಸಂಖ್ಯೆಯಿಂದ ಭಾಜ್ಯವನ್ನು ಭಾಗಿಸಲಾಗುತ್ತಿದೆಯೋ ಅದನ್ನು ಭಾಜಕ ಎನ್ನುತ್ತಾರೆ. ಭಾಗಾಕಾರದ ಫಲಿತಾಂಶವನ್ನು ಭಾಗಲಬ್ಧ ಎನ್ನುತ್ತಾರೆ. ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನು ಶೇಷ ಎನ್ನುತ್ತಾರೆ. ಯಾವಾಗಲೂ ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತದೆ. ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದಾಗ ಭಾಗಲಬ್ಧ ಅದೇ ಸಂಖ್ಯೆ ಆಗಿರುತ್ತದೆ. ಯಾವುದೇ ಸಂಖ್ಯೆಯನ್ನು 0 ಹೊರತುಪಡಿಸಿ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 1 ಆಗಿರುತ್ತದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ